ಇನ್ನು ಕಾಂಗ್ರೆಸ್ನ ಮುಖಂಡರಾದಂತಹ ವೀಣಾ ಕಾಶಪ್ಪನವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ನಮಸ್ತೆ. ಮೇಡಮ್, ವೀರಶೈವ ಲಿಂಗಾಯತ ಸಮಾಜದ ಆಧಾರ ಸ್ತಂಭ ನಾವು ಇವತ್ತು ಕಳ್ಕೊಂಡಿದ್ದೀವಿ, ಹೇಗೆ ಸ್ಮರಿಸ್ತೀರಿ? ಒಂದು ಮಹಾನ್ ಲಿಂಗಾಯತ ಮಹಾನ್ ನಾಯಕರು ಒಂದು ಕೊಂಡೆ ಕಳಿಸಿದಂಗೆ ಆಯ್ತು ಅಂತೇಳಿ ನಮ್ಮ ಇಡೀ ಲಿಂಗಾಯತ ಸಮಾಜಕ್ಕೆ ಒಂದು ತುಂಬಲಾರ್ದಂತ ನಷ್ಟ ಇವತ್ತಾಗಿದೆ. ಜೊತೆಗೆ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ತುಂಬಲಾರ್ದಂತ ನಷ್ಟ ಆಗಿದೆ ಅಂತೇಳಿ ಹೇಳಕ್ ಬಯಸ್ತೀನಿ. ಇವತ್ತು ವಿಶೇಷವಾಗಿ ನನ್ನನ್ನ ಮಹಿಳಾ ಘಟಕದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಘಟಕದ ಅಧ್ಯಕ್ಷರಾಗಿ, ಮಹಿಳಾ ಘಟಕದ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೆ ಅವರು. ಅದನ್ನ ಸ್ಮರಿಸ್ಬೇಕಾಗುತ್ತೆ ಇವತ್ತು ನಾನು. ಯಾಕಂತಂದ್ರೆ ಇವತ್ತು ಎಲ್ಲೋ ಮನೇಲಿ ಕೂತ್ಕೊಂಡಂತವಳನ್ನ ನನ್ನ ಸೇವೆ ಸಮಾಜಕ್ಕೋಸ್ಕರ ಬಹಳ ಅಗತ್ಯವಾಗಿದೆ, ಸಮಾಜ ಸಂಘಟನೆ ಆಗ್ಬೇಕಾಗಿದೆ, ಮಹಿಳೆಯರು ಸಂಘಟಿತರಾಗ್ಬೇಕಾಗಿದೆ ಅಂತೇಳಿ ಇವತ್ತು ನನ್ನನ್ನು ಕೂಡ ಈ ಮಹಾಸಭಾದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟು ಅವ್ರ ಜೊತೆಗೇನೆ ಇವತ್ತು ರಾಜ್ಯ ಬೇಡ, ನೀನ್ ನನ್ನ ಜೊತೆಗೇನೆ ರಾಷ್ಟ್ರೀಯ ಘಟಕದಲ್ಲಿ ಅಂತೇಳಿ ಅವ್ರ ರಾಷ್ಟ್ರೀಯ ಘಟಕಕ್ಕೆ ಮುಖ್ಯ ಘಟಕದ ಅಧ್ಯಕ್ಷರಾಗಿ ಅವರಿದ್ರು. ಅವ್ರ ಜೊತೆಗೇನೆ ನನಗೆ ರಾಷ್ಟ್ರೀಯ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಇವತ್ತು ನೇಮಕ ಮಾಡಿದಂಥದ್ದನ್ನ ಎಲ್ರಿಗೂ ಕೂಡ ಮರಿಲಾರ್ದು. ಅದ್ರ ಜೊತೆಗೇನೆ ಸಾಕಷ್ಟು ಜವಾಬ್ದಾರಿಗಳನ್ನ ಇವತ್ತು ನಮ್ಮ ಮೇಲೆ ಬಿಟ್ಟು ಹೋಗಿದ್ದಾರೆ. ಅವ್ರೇನು ನಮ್ಮ ಮೇಲೆ ಭರವಸೆನಿತ್ತು, ಕನಸನ್ನ ಇಟ್ಟಿದ್ರು, ಅವನ್ನೆಲ್ಲವೂ ಕೂಡ ನಾವ್ ಇವತ್ತು ಇದ್ ಮಾಡ್ಬೇಕಾಗ ಅವ್ರನ್ನ ಕಳ್ಕೊಂಡಿರುವಂತದ್ದು ಸಾಕಷ್ಟು ನೆಕ್ಸ್ಟ್. ಇವತ್ತು ಬರೀ ಕೇವಲ ಮಹಾಸಭೆಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶಕ್ಕೆ AICC ಮಟ್ಟದಲ್ಲೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ನಿಜ, ಅನೇಕ ಅವರ ಅಭಿಮಾನಿಗಳು, ಕಾರ್ಯಕರ್ತರ ಪ್ರಾರ್ಥನೆ ಏನಿತ್ತು ಅವರು ಬೇಗ ಹುಷಾರಾಗಿ ಬರಲಿ ಅಂತ, ಅದು ಫಲಿಸ್ಲಿಲ್ಲ ಅನ್ನೋದೇ ಬಹಳ ಬೇಸರದ ವಿಚಾರ. ಖಂಡಿತವಾಗ್ಲು ಕಳೆದ ವಾರ ನಾನು ಕೂಡ ಹಾಸ್ಪಿಟ್ಲಿಗೆ ನೋಡೋದಕ್ಕೆ ಹೋದಾಗ ನಾನು ಅದನ್ನೇ ಭಾವಿಸಿದ್ದೆ. ಅವ್ರು ಆದಷ್ಟು ಬೇಗ ಹುಷಾರಾಗಿ ಬರ್ಲಿ, ಮತ್ತೆ ನಮ್ಮೆಲ್ಲರಿಗೂ ಕೂಡ ಶಕ್ತಿ ತುಂಬುವಂತ ಕೆಲಸ ಅವರಿಂದ ಆಗ್ಲಿ. ಅವ್ರನ್ನ ನೋಡಿದ್ರೆ ಒಂದೇನು ನಮಗೆ ಶಕ್ತಿ ಬರ್ತಿತ್ತು. ಅವ್ರು 96ನೇ ವಯಸ್ಸಲ್ಲಿ ಹುಟ್ಟದ ಹಬ್ಬ ಆಚರಿಸ್ಕೊಂಡಾಗೂ ಕೂಡ ನಾವೆಲ್ಲರೂ ಹೇಳಿದ್ವಿ ಅಪ್ಪಾಜಿಯವರಿಗೆ, ನೀವು ಇವಾಗೂ ಕೂಡ ಯುವಕರಂಗೆ ನೀವು ಕೆಲಸ ಮಾಡ್ತೀರಾ, ನಾವೆಲ್ಲರೂ ಏನು ಇಲ್ಲ ನಿಮ್ ಮುಂದೆ. ಅಷ್ಟು ಎಲ್ಲರ ಹೆಸರು ನೆನ್ಪಿಟ್ಕೊಂಡು ಹೇಳೋದಾಗಿರ್ಬೋದು, ಎಲ್ಲರ ಜೊತೆಗೆ ಪ್ರೀತಿಯಿಂದ ಮಾತಾಡೋದಾಗಿರ್ಬೋದು, ಜೊತೆಗೆ ಕೂತ್ಕೊಂಡು ಊಟ ಮಾಡೋದಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇವತ್ತು ಬಹಳಷ್ಟು ಆ ನೆನಪುಗಳು ಇವತ್ತು ನೆನಪುಗಳಿಗಾಗಿ ಮೆಲುಕಾಕುವಂತಾಯ್ತು ಅನ್ನೋದು ದುಃಖ ಬಹಳಷ್ಟು ಆಗ್ತಾ ಇದೆ ಅಂತ ಹೇಳ್ತೀನಿ. ಓಕೆ, ನಿಮ್ಗೆ ಅವರಲ್ಲಿ ನಿಮಗೆ ಬಹಳ ಇಷ್ಟ ಆಗ್ತಿದ್ದ ಗುಣ? ಬಹಳ ಸೌಮ್ಯ ಸ್ವಭಾವದವರು. ಜೊತೆಗೆ ಇವತ್ತು ನಾವ್ ಅವ್ರನ್ನ ಭೇಟಿ ಆದಕ್ಕೆ ಹೋದಾಗೆಲ್ಲಾನು ಕೂಡ ಜೊತೆಗೆ ಕೂರ್ಸ್ಕೊಂಡು ಊಟ ಮಾಡ್ಸೋದಾಗಿರ್ಬೋದು. ಇವತ್ತು ನಾನ್ ಕೂಡ ದಾವಣಗೆರೆ ಒಳ ಆಗಿರೋದ್ರಿಂದ ನಮ್ಮೂರ್ ಹುಡುಗಿ, ನಮ್ಮಿದು ಒಂದೇ ಬಹಳ ಹೆಮ್ಮೆಯಿಂದ ಅವ್ರು ಹೇಳ್ತಿದ್ರು ಬಂದವ್ರ ಮುಂದೆಲ್ಲ, ಅವಳು ಮುಂದೆ ಬರ್ಬೇಕು, ಬೆಳಿಬೇಕು ಅಂತೇಳಿ. ಸಾಕಷ್ಟು ಅಂತ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡು ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಇವತ್ತು ಆಲೋಚನೆ ಮಾಡಿದಂತ ಒಬ್ಬ ಧೀಮಂತ ನಾಯಕರು. ಜೊತೆಗೆ ಇವತ್ತು ತಂದೆ ರೀತಿಯಾಗಿ ವಾತ್ಸಲ್ಯವನ್ನ, ಆ ಪ್ರೀತಿಯನ್ನ ಇವತ್ತು ಹೆಣ್ಮಕ್ಳಿಗೆ ಹಂಚಿದಂತ ಒಂದು ತಂದೆ ಸ್ಥಾನ ನಿಂತ್ಕೊಂತ ಅಪ್ಪಾಜಿಯವರು ಇವತ್ತು ಎಲ್ಲವನ್ನೂ ಕೂಡ, ಜೊತೆಗೆ ಇಡೀ ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ಒಂದು ಆಧಾರ ಸ್ತಂಭ. ಇವತ್ತು ಅದು ಕಳ್ಸ್ಕೊಂಡಿರೋದು ಬಹಳ ದುಃಖದ ಸಂಗತಿ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.